ಮಾಹಿತಿ ಪ್ರಕಾರ ಏಪ್ರಿಲ್ 15ರಿಂದ ಇಡೀ ಜಿಲ್ಲೆಯ ಎಲ್ಲ ಇಲಾಖೆಗಳು ಈ ಆಫೀಸ್ ಆಧಾರದ ಮೇಲೆ ಕೆಲಸ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೀನಿ. ಈ ಆಫೀಸ್ ಆದರೆ ಏನಾಗುತ್ತೆ, ಪ್ರತಿಯೊಂದು ಕಡತ ಬೈ ಸೆಕೆಂಡ್, ಯಾವ ನಿಮಿಷ ಎಲ್ಲಿದೆ, ಯಾರ ಹತ್ರ ಇದೆ ಅನ್ನೋದು ಕರಾರುವಾಕ್ಕಾಗಿ ನಾವು ನೋಡೋದಕ್ಕೆ ಅವಕಾಶ ಆಗುತ್ತೆ. ಯಾರ ಹತ್ರ ಎಷ್ಟು ದಿನ ಪೆಂಡಿಂಗ್ ಇದೆ ಅನ್ನೋದು ಕೂಡ ಕರಾರುವಾಕ್ಕಾಗಿ ಸಿಗುವಂಥ ವ್ಯವಸ್ಥೆ ಆಗುತ್ತೆ. ಒಂದು ಬಟನ್ ಕ್ಲಿಕ್ಕಲ್ಲಿ ನನಗೆ ಆಸ್ ಎ ಡೆಪ್ಟಿ ಕಮಿಷನರ್ ಅಥವಾ ಯಾರೇ ಹಿರಿಯ ಅಧಿಕಾರಿಗಳು ಬಂದರೆ ಇಡೀ ಜಿಲ್ಲೆಯ ಎಲ್ಲ ಕಚೇರಿಗಳ ಕಾರ್ಯವಿಧಾನ ಏನಿದೆ, 30 ದಿನಗಳ ಒಳಗಡೆ ಎಷ್ಟು ಕಡತ ಇಟ್ಕೊಂಡಿದ್ದಾರೆ, 30 ದಿನದ ಮೇಲೆ ಎಷ್ಟು ಕಡತ ಇಟ್ಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಅತ್ಯಂತ ನೈಜವಾಗಿ ವಸ್ತುನಿಷ್ಠವಾಗಿ ಸಿಗುವಂಥ ವ್ಯವಸ್ಥೆ. ನಾನು ನಾಗರಿಕರಲ್ಲೂ ಮನವಿ ಮಾಡುವಂಥದ್ದು, ಈಗ ಮೊನ್ನೆ ಗೌರಿಬಿದನೂರಿಗೆ ಹೋಗಿದ್ದೆ, ಒಂದು ದಿನಕ್ಕೆ ಇನ್ವರ್ಡಲ್ಲಿ 3 ಅರ್ಜಿ ಸ್ವೀಕೃತಿ ಆಗುತ್ತೆ. ನೈಜವಾಗಿ 50, 60, 70, 100 ಅರ್ಜಿ ಬರ್ಬೋದು. ಚರಂಡಿ ಕೆಟ್ಟೋಗಿದೆ, ಕಸ ಬಿದ್ದಿದೆ, ಮನೆ ಲೈಸೆನ್ಸ್ ಕೊಡಿ, OC ಕೊಡಿ, CC ಕೊಡಿ, ಪರ್ಮಿಷನ್ ಕೊಡಿ, ರಿಜಿಸ್ಟರ್ ಮಾಡಿ. ನಾಗರಿಕರು ಮೊದಲು ಅವ್ರಿಗೆ ಹೆಚ್ಚು ಮಾಹಿತಿ ಇರಬೇಕಾಗುತ್ತೆ. ಯಾವುದೇ ಅರ್ಜಿ ಸುಮ್ಮನೆ ಎಲ್ಲಂದ್ರಲ್ಲೇ ಕೊಟ್ಬಿಟ್ಟು ನನ್ನ ಕೆಲಸ ಆಗುತ್ತೆ ಅನ್ನೋ ಮನೋಭಾವ ಇದ್ದರೆ ಖಂಡಿತ ಆಗಲ್ಲ. ನಾನು ನಾಗರಿಕರಲ್ಲಿ ತಮ್ಮ ಮೂಲಕ ಮನವಿ ಮಾಡೋದು, ನೈಜವಾಗಿ ಪ್ರತಿ ಕಚೇರಿಯಲ್ಲಿ ಸ್ವೀಕೃತಿ ಶಾಖೆ ಇದೆ. ಆ ಸ್ವೀಕೃತಿ ಶಾಖೆಗೆ ತಾವು ಹೋದರೆ ಸ್ವೀಕೃತಿ ಮಾಡಿ ಒಂದು ಈ ಆಫೀಸ್ ನಂಬರ್ ಅಂತ ಒಂದು ನಂಬರ್ ಅಂತ ಕೊಡ್ತಾರೆ. ಒಂದು ನಂಬರ್ ಇರುತ್ತೆ. ಆ ನಂಬರನ್ನು ನೀವು ಇಟ್ಕೊಂಡ್ರೆ ನೀವು ಯಾವ ಕಚೇರಿಗೆ ಬಂದ್ರೂ ಆ ನಂಬರ್ ಇಟ್ಕೊಂಡ್ರೆ ನಾವು ಟ್ರೇಸ್ ಮಾಡ್ಬೋದು ಆ ಫೈಲ್ ಎಲ್ಲಿದೆ, ಯಾರ ಹತ್ರ ಪೆಂಡಿಂಗ್ ಇದೆ. ನೋಡಿ, ಇದು ವ್ಯವಸ್ಥೆ. ಹಾಗಾಗಿ ಯಾರಿಗೆ ಅದರದ್ದು ಮಾಹಿತಿ ಇದೆ ಪಾಪ ಅಂಥವ್ರ ಕೆಲಸಗಳು ಆಗ್ತಾ ಹೋಗ್ತವೆ. ಇಲ್ಲ ಅಂತಂದರೆ ಎಲ್ಲೋ ಅರ್ಜಿ ಕೊಡ್ತಾರೆ, ಎಲ್ಲೋ ಹೋಗುತ್ತೆ. ಸರ್ 10 ಸರಿ ಕೊಟ್ಟಿದ್ದೀನಿ, 5 ಸರಿ ಕೊಟ್ಟಿದ್ದೀನಿ ಅನ್ನೋ ಮಾತನ್ನು ನಮಗೂ ಕೂಡ ಗಮನಕ್ಕೆ ತರ್ತಾರೆ. ಭಾಳ ನೋವಾಗುತ್ತೆ ನಮಗೂ. ನಾಗರಿಕರನ್ನ ನಾವು ಆ ಥರ ಅಲಿಸೋವಂಥದ್ದು, ಅವ್ರಿಗೆ ಅವರ ಕೆಲಸಗಳಿಗೆ ವಿಳಂಬ ಮಾಡ್ತಕ್ಕಂಥದ್ದು ನಮ್ಮ ಯಾರಿಗೂ ಶೋಭೆ ತರಲ್ಲ. ಅದನ್ನು ಈಗಾಗಲೇ ಜಿಲ್ಲೆಯ ಎಲ್ಲ ಇಲಾಖೆಗಳಿಗೆ, ಎಲ್ಲ ಅಧಿಕಾರಿಗಳಿಗೆ, ಅದು ತಾಲೂಕು ಮಟ್ಟದ ಅಧಿಕಾರಿ ಇರಲಿ, ಜಿಲ್ಲಾ ಮಟ್ಟದ ಅಧಿಕಾರಿ ಇರಲಿ, ಗ್ರಾಮ ಮಟ್ಟದ ಅಧಿಕಾರಿ ಇರಲಿ, ಸೂಚನೆ ಕೊಟ್ಟಿದ್ದೀನಿ. ಅತ್ಯಂತ ಕಟ್ಟುನಿಟ್ಟಾಗಿ ಅದನ್ನು ಅನುಷ್ಠಾನ ಮಾಡ್ತೀವಿ. ಅದೇ ನಮ್ಮ ಆದ್ಯತೆ. ನಾನು ಬಾಕಿ ಪಟ್ಟಿ ಇಟ್ಕೊಂಡು ಪ್ರತಿ ಕೇಸ್ ವರ್ಕರ್ ಒಂದು ತಿಂಗಳಲ್ಲಿ 15 ದಿನದಲ್ಲಿ ಎಷ್ಟು ಸ್ವೀಕೃತಿ ಮಾಡಿದ್ದಾರೆ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಎಷ್ಟು ಸ್ವೀಕೃತಿ ಮಾಡಿದ್ದಾರೆ, ಒಟ್ಟು ಎಷ್ಟಾಯಿತು, ಅದರಲ್ಲಿ ವಿಲೇವಾರಿ ಎಷ್ಟು ಮಾಡಿದ್ದಾರೆ, 60 ದಿನದ ಮೇಲೆ ಪೆಂಡೆನ್ಸಿ ಏನಿದೆ, 30 ದಿನದ ಮೇಲೆ ಪೆಂಡೆನ್ಸಿ ಏನಿದೆ, ಇದನ್ನು ಪ್ರತಿ ವಿಷಯ ನಿರ್ವಾಹಕರು ಕೂಡ ಪ್ರತಿ 15 ದಿನಕ್ಕೊಮ್ಮೆ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಿ ಆ ಕಚೇರಿಯ ಮುಖ್ಯಸ್ಥರ ಹತ್ರ ಇನಿಷಿಯಲ್ ಮಾಡ್ಕೊಂಡಿರಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಈ ಥರ ಆಡಳಿತದಲ್ಲಿ ನಾವು ಪಾರದರ್ಶಕತೆಯನ್ನು ತರ್ತೀವಿ, ಬದ್ಧತೆಯನ್ನು ತರ್ತೀವಿ, ಜವಾಬ್ದಾರಿಯನ್ನು ಕೂಡ ಎಲ್ಲ ಅಧಿಕಾರಿಗಳು ತಗೊಳ್ತಾರೆ. ತಮ್ಮೆಲ್ಲರ ಸಹಕಾರ ಇರಲಿ. ನಾನು ನಾಗರಿಕರಿಗೆ ಮತ್ತೊಮ್ಮೆ ಮನವಿ ಮಾಡುವಂಥದ್ದು, ತಮ್ಮ ಹಕ್ಕುಗಳು, ತಮ್ಮ ಜವಾಬ್ದಾರಿಗಳು, ಅದನ್ನು ಕೂಡ ತಾವು ಅರ್ಥಕೊಂಡು ಆ ನಿಟ್ಟಿನಲ್ಲಿ ತಾವು ಸ್ವೀಕೃತಿ ಶಾಖೆ, ರವಾನೆ ಶಾಖೆಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಅದನ್ನು ಮಾಡಬೇಕು ಅನ್ನೋದು ವಿನಂತಿ. ಕಂದಾಯ ಇಲಾಖೆಗೆ ಹೊಸ ಖರೀದಿಗಳಿಗೆ ಹಿಡುವಳಿ ಜಮೀನುಗಳು, ಅವುಗಳ ಪೋಡಿ ಮಾಡ್ತಕ್ಕಂಥದ್ದು, ಎಲ್ಲ ಪ್ರಕ್ರಿಯೆಗಳಿಗೆ ಆಧಾರ ಸ್ತಂಭ ನಮ್ಮ ಲವೆನಿ ನಕ್ಷೆಗಳು. ಲೈಸೆನ್ಸ್ ಸರ್ವೇಯರ್ಸು ತಾತ್ಕಾಲಿಕವಾಗಿ ಏನು ಸ್ಟ್ರೈಕ್ ಹೋಗಿದ್ದಾರೆ, ಈಗಾಗಲೇ ನಮಗೆ ಮಾಹಿತಿ, ಈಗಾಗಲೇ ಅನೇಕ ಸುತ್ತುಗಳ ಮಾತುಕತೆ ಆಗಿದೆ. ಅವರ ಬೇಡಿಕೆಗಳನ್ನು ಕೂಡ ಸರ್ಕಾರ ಅದನ್ನೆಲ್ಲ ಪರಿಶೀಲಿಸ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಲೈಸೆನ್ಸ್ ಸರ್ವೇಯರ್ಸು ಮತ್ತೆ ಬರ್ತಾರೆ ಅಂತಕ್ಕಂಥದ್ದು ಮಾಹಿತಿ. ಅದನ್ನು ಹೊರತುಪಡಿಸಿ ನಮ್ಮ ಸರ್ಕಾರಿ ಸರ್ವೇಯರ್ಸ್ ಏನಿದ್ದಾರೆ, ಅವಶ್ಯಕತೆಗೆ ಅನುಗುಣವಾಗಿ ಯಾವುದು ತುರ್ತು ಕೆಲಸಗಳಿದ್ದಾವೆ ಅಂಥ ಎಲ್ಲ ಕೆಲಸಗಳನ್ನು ನಾವು ನಮ್ಮ ಸರ್ಕಾರಿ ಸರ್ವೇಯರ್ಸ್ ಏನಿದ್ದಾರೆ ಅವರನ್ನು ಬಳಸಿ ನಾವು ಮಾಡಿಸ್ತಾ ಇದ್ವಿ. ನಮ್ಮ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ತುಮಕೂರು, ಚಿಕ್ಕಬಳ್ಳಾಪುರದ ನಮ್ಮ ಈ ಕಂದಾಯ ಗ್ರಾಮ 2.0 ವಿಶೇಷ ಅಭಿಯಾನ ಏನಿದೆ, ಆ ಅಭಿಯಾನ ಈಗ ಅಂತಿಮ ಸ್ವರೂಪ. ಈಗಾಗಲೇ ಒಂದು ಹಂತದ ಎಲ್ಲ ಗುರುತಿಸುವಿಕೆ ಕಾರ್ಯ ಮುಗಿಸ್ಕೊಂಡಿದ್ದೀವಿ. ಸುಮಾರು 1350 ಉಪಗ್ರಾಮಗಳು ಸೃಜನೆ ಆಗೋದಿದ್ದಾವೆ. ಸುಮಾರು 80,000 ಮನೆಗಳನ್ನು ನಾವು ಗುರುತಿಸಿದ್ದೀವಿ. ಈಗಾಗಲೇ ಕರಾರುವಾಕ್ಕಾಗಿ ಗುರುತಿಸಿದ್ದೀವಿ. ಅಳತೆ ಕಾರ್ಯಕ್ಕೆ ಚಾಲನೆ ಕೊಡಬೇಕು. ಈಗಾಗಲೇ ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕು ಸರ್ವೇಯರು, ನಮ್ಮ ಕೆರೆ ಇತ್ಯಾದಿಗಳನ್ನು ಗುರುತಿಸೋದಕ್ಕೆ ಇದ್ದಂಥ ಗೌರ್ಮೆಂಟ್ ಸರ್ವೇಯರ್, ಅವರಿಬ್ಬರಿಗೂ ಕೂಡ ಈಗಾಗಲೇ ಒಂದು ಸುತ್ತಿನ ಮಾಹಿತಿ, ಈ ಕಾರ್ಯಾಚರಣೆಯ ತರಬೇತಿ ಇವೆಲ್ಲವೂ ಕೂಡ ಅವ್ರಿಗಾಗಿದೆ. ತತ್ಕ್ಷಣ ಅತಿ ಶೀಘ್ರದಲ್ಲೇ ಅಭಿಯಾನಕ್ಕೆ ತಾಲೂಕುವಾರು ನಾವು ಚಾಲನೆಯನ್ನು ಕೊಡೋರಿದ್ದೀವಿ. ಸೆಷನ್ ನಡೀತಾ ಇದೆ. ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಇದರ ಮಾಹಿತಿ ಇದೆ. ಸೊ ಎಲ್ಲರ ಅಪೇಕ್ಷೆಯಂತೆ ಆಯಾ ತಾಲೂಕುಗಳಲ್ಲಿ ಅತಿ ಶೀಘ್ರವಾಗಿ ಇದನ್ನು ಪ್ರಾರಂಭ ಮಾಡ್ತೀವಿ. ಮತ್ತು
ಮಾನ್ಯ ಕಂದಾಯ ಸಚಿವರ ಸೂಚನೆ ಇದೆ, ಹೆಚ್ಚುವರಿಯಾಗಿ ಏನು ಇದು, ಯಾಕಂದರೆ ಒಂದು ವಿಶೇಷ ಅಭಿಯಾನ ಆಗಿರೋದ್ರಿಂದ ಇದಕ್ಕೆ ಹೆಚ್ಚುವರಿ ಒಂದು 15ರಿಂದ 20 ಸರ್ವೇಯರ್ಸ್ ನಮಗೆ ಹೆಚ್ಚುವರಿ ಬೇಕಾಗುತ್ತೆ. ಇಡೀ ರಾಜ್ಯದಲ್ಲೇ ಮಾದರಿ ಸರ್ವೆ ಇದಾಗಿದ್ದು ಸುಮಾರು 80,000 ನಿವೇಶನಗಳಿಗೆ ನಾವು ಶಾಶ್ವತವಾದಂಥ ಹಕ್ಕುಪತ್ರ, ಅವರಿಗೆ ರಿಜಿಸ್ಟ್ರೇಷನ್ನು ಮತ್ತು ಈ ಸ್ವತ್ತನ್ನು ಕೊಡೋದ್ರಿಂದ ಇಷ್ಟು ದೊಡ್ಡ ಪ್ರಮಾಣದ 1300 ಗ್ರಾಮಗಳು ಸೃಜನೆ ಆಗಬೇಕು, ಉಪಕಂದಾಯ ಗ್ರಾಮಗಳು. ಅದಕ್ಕೆ ಎಲ್ಲ ಮೂಲ ದಾಖಲೆಗಳು ಸೃಜನೆ ಆಗಬೇಕಾಗುತ್ತೆ, ಅಳತೆ ಕಾರ್ಯ ಆಗಬೇಕಾಗುತ್ತೆ. ಇದು ಭಾಳ ದೊಡ್ಡ ಕೆಲಸ. ಹಾಗಾಗಿ ಅದಕ್ಕೆ ಒಂದು 15ರಿಂದ 20 ಜನರ ಪ್ರಸ್ತಾವನೆಯನ್ನು ಕೂಡ ನಾವು ಸಿದ್ಧ ಮಾಡಿದ್ದೀವಿ. ಸಾಹೇಬರ ಗಮನಕ್ಕೆ ತಂದು ಹೆಚ್ಚುವರಿಯಾಗಿ ತಗೊಳ್ಳೋವಂಥ ಕೆಲಸ ಕೂಡ ಮಾಡ್ತೀವಿ.